ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ವಾಹಿನಿಯ ಲೋಕಲ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ನಾನು ಸೌಮ್ಯ. ಇದೀಗ ವಾರ್ತೆಗಳ ವಿವರ. ಬೀದರ್ ಜಿಲ್ಲೆ ಕಮ್ಮಲಗರ್ ತಾಲೂಕಿನ ಸಂಗಮ ಹೃದಯದ ಭಾಗದಲ್ಲಿರುವ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟಾದೇವರು ಗುರುಕುಲ ಆಶ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಇಂದು ಶಿಕ್ಷಕರ ದಿನಾಚರಣೆ ಅದ್ದೂರಿಯಾಗಿ ಆಚರಿಸಿದರು. ದಿವ್ಯ ಸಾನ್ನಿಧ್ಯವನ್ನು ಪೂಜಾ ಡಾಕ್ಟರ್ ಮಹಾದೇವಮ್ಮ ತಾಯಿಯವರು ವಹಿಸಿ ಮಾತನಾಡಿ, ಅವರು ಬದುಕಿನಲ್ಲಿ ವಿದ್ಯಾರ್ಥಿಗಳಿಗೆ ಮುಂದೆ ಗುರು ಹಿಂದೆ ಗುರು ಇದ್ದಾಗ ವಿದ್ಯಾರ್ಥಿಗಳು ಸಾಧನೆಗೈಯಲು ಸಾಧ್ಯವಾಗಿದ್ದು, ಮಕ್ಕಳೆಲ್ಲರೂ ಶಿಕ್ಷಕರನ್ನು ಗೌರವಿಸುವಂತಾಗಿರಬೇಕು. ಇಂದಿನ ಮಕ್ಕಳು ನಾಳೆ ಪ್ರಜೆಗಳೆಂದು ಪ್ರಜ್ಞಾವಂತ ದೇಶದ ನಾಗರಿಕರಾಗಿ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿತು ಎಲ್ಲರನ್ನು ಗೌರವಿಸುವಂತಾಗಬೇಕೆಂದು ತಿಳಿಸಿದರು. ನೀವೇ ತಿನ್ಸರಿ. ಹಾಂ, ನೀವು ತಿನ್ಸಿ. ಇದೇ ಸಂದರ್ಭದಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದರು. ಗುರುಕುಲದ ಮಕ್ಕಳೆಲ್ಲರೂ ಶಿಕ್ಷಕರೆಲ್ಲರೂ ಪಾದಪೂಜೆಯನ್ನು ಮಾಡಿ ವಿಶೇಷ ಗೌರವ ಸಲ್ಲಿಸಿದ ಪರಿ ಶಿಕ್ಷಕರ ಭಾವುಕತೆಗೆ ಕಾರಣವಾಯಿತು. ಗುರುಕುಲದ ಮುಖ್ಯ ಗುರುಗಳಾದ ಸಂಜೀವ್ ಕುಮಾರ್ ಮೇಘಾ ಅವರು ಮಾತನಾಡಿ, ಈ ಎಲ್ಲ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯ ಧನ್ಯವಾದಗಳು ತಿಳಿಸಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರ ಎಲ್ಲ ಅಂತರಾಳದಲ್ಲಿ ಸ್ಮರಿಸಿಕೊಂಡು ಕನ್ನಡದ ಪಟ್ಟದೇವರೇ ಆದಂಥ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಎನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿಕೊಂಡು ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಹಾಗೂ ಪೂಜ್ಯ ಗುರುಬಸದೇವರ ಹಾಗೂ ಪೂಜ್ಯ ಡಾಕ್ಟರ್ ಮಾದೇವಮ್ಮ ತಾಯಿಯವರ ಪಾದಕ್ಕೆ ಹಣೆಮಣಿದು ಇಂದು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಕೂತು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಡ್ತಾ ಇದ್ದೀರಿ. ಈ ಕಾರ್ಯಕ್ರಮದ ಒಂದು ದಿವ್ಯ ಸನ್ನಿಧಾನ ಸ್ಥಾನ ವಹಿಸಿಕೊಂಡಂಥ ಪರಮ ಪೂಜ್ಯ ತಾಯಿಯವರ ಪಾದಕ್ಕೆ ಹಣೆಮಣಿದು, ಅದೇ ರೀತಿ ಇಲ್ಲಿ ನೆರೆದಂಥ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ನನ್ನ ಶಿಷ್ಯರಾದ ಇವರು ಜಗತ್ ಚಾನಲ್ದವರು ಮಂಜುನಾಥ್ ಅವರು, ಅವರಿಗೂ ಕೂಡ ಎಲ್ರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ. ಇನ್ನು ಮಾತಾಡೋಣ. ಇಲ್ಲಿಯವರೆಗೆ ಶಿಕ್ಷಕರ ದಿನಾಚರಣೆ ಬಗ್ಗೆ ನಮ್ಮ ರೇಷ್ಮಾ ಟೀಚರ್ ಅವರು ಬಹಳಷ್ಟು ಶಿಕ್ಷಕರ ಬಗ್ಗೆ ತಿಳಿಸಿಕೊಟ್ಟಿದ್ರು. ಗುರುವಿನ ಪ್ರೇಮ ಹೇಗಿರ್ತದಂತಕ್ಕಂಥದ್ದು. ಅದೇ ರೀತಿ ನಮ್ಮ ಸಂಗೀತ ಟೀಚರ್ ಅವರು ಹೇಳಿಕೊಟ್ರು. ಸುಮಾರು ವಿದ್ಯಾರ್ಥಿಗಳು ಕೂಡ ಆ ಶಿಕ್ಷಕರ ದಿನಾಚರಣೆ ಬಗ್ಗೆ ತಾವೆಲ್ಲ ಹೇಳಿ. ನಮಗೊಂದು ಗುರಿ ಇರಬೇಕು, ಹಿಂದೊಬ್ಬ ಗುರು ಇರಬೇಕು. ನಿಮಗೆಲ್ಲ ಗುರಿನೂ ಇದೆ, ಹಿಂದೆ ಗುರುಗಳ ಸಹಾಯ ಇದೆ. ಡಾಕ್ಟರ್ ಚನ್ನಬಸವ ಪಟ್ಟದೇವರ ಗುರುಕುಲ ಶಾಲೆಯಲ್ಲಿ ಬಹಳಷ್ಟು ಮಕ್ಕಳು ಕಲಿತು ಹೋಗಿ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ. ಮನ್ನೊಬ್ಬರು ವಿದ್ಯಾರ್ಥಿಗಳು ಬಂದಿದ್ದರು, ನಿಮಗೆಲ್ಲ ಗೊತ್ತದ. ಹಾಗೆ ಒಳ್ಳೆ ಶಿಕ್ಷಕರು ನಿಮಗೆಲ್ಲ ಇದ್ದಾರೆ. ನಿಮ್ದೊಂದು ಗುರಿ ಇರಬೇಕು, ಹಿಂದೊಬ್ಬರು ಗುರು ಬೇಕು ಅಂದ್ರೆ ಒಳ್ಳೆ ಗುರುಗಳು ನಿಮಗೆಲ್ಲ ಬಂದಿದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಸುಮಾರು 15 ದಿವಸದಿಂದ ಪ್ರಯತ್ನ ಪಟ್ಟು ಕಾರ್ಯಕ್ರಮವನ್ನು ತಯಾರಿ ಮಾಡಿಕೊಂಡ್ರಿ. ಈಗ ಸ್ವಲ್ಪ ಮಾತಾಡ್ಬೇಡಿದ್ದಾರೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ನಿಮ್ಮ ಮೌಲ್ಯಯುತ ಸಂಪತ್ತಾಗಿರುವ ಶಿಕ್ಷಕರನ್ನು ಎಲ್ಲರೂ ಪರಿಶ್ರಮದಿಂದ ಓದಿ ನಿಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಮತ್ತು ನಿಮ್ಮ ಮೇಲೆ ಇಟ್ಟ ನಿಮ್ಮ ತಂದೆ ತಾಯಿಯ ಆಶೋತ್ತರಗಳನ್ನು ಈಡೇರಿಸಿ ಕುಟುಂಬಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ರೂಪಿಸಿಕೊಳ್ಳಲು ಪ್ರಯತ್ನಿಸಬೇಕೆಂದು ಕರೆ ನೀಡಿದರು. ಶಿಕ್ಷಕರ ದಿನಾಚರಣೆ ಮಾಡಲತ್ತಿದ್ದೇವೆ ಇವತ್ತೇ ಅಂತಲ್ಲ,
ಪ್ರತಿಯೊಂದು ಗುರುವಿನಲ್ಲಿ ಒಂದು ಅಗಾಧವಾಗಿರ್ತಕ್ಕಂಥ ಶಕ್ತಿ ಅದ. ನಿಮ್ಮಲ್ಲಿರ್ತಕ್ಕಂಥ ಒಂದು ಬೆಳಕನ್ನು ಮುಂದಕ್ಕೆ ಪ್ರಕಟಗೊಳಿಸ್ತಕ್ಕಂಥ ಶಕ್ತಿ ಆ ಗುರುವನ. ಆ ಗುರುವಿಗೆ ನೀವೆಲ್ಲರೂ ಕೃತಜ್ಞತೆ ಆಗಿರಬೇಕು. ಯಾವುದೇ ಒಂದು ರೂಪದಲ್ಲಿ ನೋಡ್ರಿ, ಭಗವಂತ ಯಾವ ರೂಪದಾಗ ಬರ್ತಾನಂತ ಗೊತ್ತಿಲ್ಲ, ಆದ್ರೆ ನಮ್ಮ ಸಾಕ್ಷಾತ್ ಗುರುಗಳು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ವಿದ್ಯೆ ಹೇಳಿಕೊಡ್ತಿರ್ತಕ್ಕಂಥ ನಮ್ಮ ಗುರು, ನಮ್ಮ ತಂದೆ ತಾಯಿ, ನಮ್ಮೆಲ್ಲರೂ ಇರ್ತಾರ. ಅವ್ರಿಗೆಲ್ಲರೂ ನಾವು ಏನಾಗಿರಬೇಕು, ಚಿರಋಣಿಯಾಗಿರಬೇಕು. ಈ ಒಂದು ವೇದಿಕೆಯನ್ನು ಇಷ್ಟು ಸುವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಈ 8ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬ 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 ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಶರಣಾರ್ಥಿ ಅಂತ ಹೇಳ್ತಾ, ಎಲ್ಲರೂ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ. ಇದೇ ಸಂದರ್ಭದಲ್ಲಿ ಗುರುಕುಲ ಆಶ್ರಮದ ಶಿಕ್ಷಕ ವರ್ಗ ಮತ್ತು ಮಕ್ಕಳು ಸೇರಿ ಅನೇಕರು ಉಪಸ್ಥಿತರಿದ್ದರು. 8ನೇ ತರಗತಿಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರ ನಿರೂಪಣೆ ಮತ್ತು ಒಂದಾರ್ಪಣೆ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದುಕೊಟ್ಟರು. ಮಂಜುನಾಥ್ ಕನ್ನಾಳೆ, RJ32 ನ್ಯೂಸ್ ಕನ್ನಡ, ಭಾಲ್ಕಿ.